ಎಲ್ಲರೂ ಸೇರ್ಕೊಂಡು ಸುಬ್ಬಾರೆಡ್ಡಿ ಅವ್ರ ಬಗ್ಗೆ ನೀವು ಮಾಡಿರ್ತಕ್ಕಂಥ ಆರೋಪಕ್ಕೆ ಪ್ರತ್ಯಾರೋಪ ಹ್ಮ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ನೀವು? ಹ್ಮ್ ಅಲ್ಲಿ ಕುತ್ಕೊಂಡಿರೋರೆಲ್ಲ ನನ್ನ ಜನಣ್ಣ. ನನಗೆ ಗೊತ್ತಣ್ಣ, ನನ್ನ ಜನರ ವಿರುದ್ಧ ನಾನು ಮಾತಾಡಬಾರ್ದು. ಯಾಕೆಂದ್ರೆ ಹ್ಮ್ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂದ್ರೆ ಹ್ಮ್ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ವಿಚಾರಗಳಲ್ಲಿ ಒಂದಷ್ಟು ಅವರು ಸಹಾಯ ಮಾಡಿರ್ತಾರೆ. ಹಂಗಂತ ಹೇಳ್ಬಿಟ್ಟು ನನ್ನ ವಿರುದ್ಧ ಮಾತಾಡಿದ್ರೆ ನಾನು ಇವಾಗ ಎಷ್ಟು ಆರೋಪ ಮಾಡಿದೀನೋ ಎಲ್ಲ ಸತ್ಯನೇ, ಒಂದು ಸುಳ್ಳಲ್ಲ. ನಾನು ಏನ್ ಅನ್ಕೊಂಡಿದ್ದೆ, ಸುಬ್ಬಾರೆಡ್ಡಿ ಅವರು ಅಥವಾ ಅವರು ಒಂದಷ್ಟು ಜನ ಅವರು ಫಾಲೋವರ್ಸ್ ಸಂಬಂಧಿಕರು ಅವರೆಲ್ಲ ಮಾಡಿದ್ರು, ಏನೋ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ, ಓಕೆ ಮಾಡ್ಕೊಳ್ಳಿ. ಬಟ್ ಇವತ್ತೇನಂದ್ರೆ ಇವರು ನಮ್ಮವರೆಲ್ಲ ಸೇರ್ ಮಾಡಿದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಂದೇಶನ ಸುಬ್ಬಾರೆಡ್ಡಿ ಅಲ್ಲಣ್ಣ ಅಂತ 1000 ಜನ ಭೂಗಲ್ರು ಬಂದು ತಡಿಯಕ್ ಆಗಲ್ಲಣ್ಣ. ಬಟ್ ನಮ್ಮವ್ರನ್ನ ಬಿಟ್ರೆ ಸ್ವಲ್ಪ ಸಂದೇಶ ಅವ್ರಿಗೆಲ್ಲ ರೆಸ್ಪೆಕ್ಟ್ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು 100% ನಮ್ಮವ್ರಿಗೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಣ್ಣ. ಹಂಗಂತ ಹೇಳ್ಬಿಟ್ಟು ನೊಂದಿರೋರು ಕೂಡ ನಮ್ ಜನನೇ ಅಲ್ಲಣ್ಣ. ಅಲ್ಲ, ಈಗ ನೀವು ನಮ್ ಜನನೇ ಅಲ್ಲಣ್ಣ. ಆರೋಪ ಮಾಡಿರೋದು ಗೊತ್ತಣ್ಣ, ಜನ ಬಂದಿದ್ರಣ್ಣ ಮನೆ ಹತ್ರ. ಇವತ್ತು ನಾನು ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಜನಸ್ಪಂದನ ಜನ ಬಂದಿದ್ದಾರೆ ಅಣ್ಣ. ಒಬ್ಬ ಬೋರ್ವೆಲ್ ಪಿಚ್ಚದಾನಕ್ಕೆ 70,000 80,000 1 ಲಕ್ಷ ರೂಪಾಯಿ ಇಯಲ್ಲಣ್ಣ, MCC ಮೆಮೋ ಅಂತ ಬಿಟ್ಕೊಳ್ಳೋ ಅಂತ ಹೇಳ್ತವ್ರೆ. ಬಟ್ ನಾನು ಆರೋಪ ಮಾಡಲ್ಲ ನಮ್ಮವ್ರ ಮೇಲೆ, ನನಗೆ ಬೇಡ. ನಾನು ಸುಬ್ಬಾರೆಡ್ಡಿ ಮಾಡಿರೋ ಅಂತದ್ನ ಒಂದೊಂದೇ ಹೋರಾಟ ಮಾಡ್ತಾ ಇದೀನಿ. ಈಗ ನಮ್ಮವ್ರು ಗೊತ್ತಲ್ಲಣ್ಣ, ಅಂಬೇಡ್ಕರ್ ಅವ್ರ ಕಾರ್ಗೆ ಕಲ್ಲೊಡೆದ್ರು. ಅಂಬೇಡ್ಕರ್ ಅವ್ರನ್ನೇ ಅವಹೇಳನ ಮಾಡಿದ್ರು. ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಿದ್ರು. ನಾನ್ ನಾಳೆ ದಿನ ಬಾಗೇಪಲ್ಲಿಗೆ ಬಂದಾಗ, ಗುಡಿಬಂಡೆಗೆ ಬಂದಾಗ ನಮ್ಮವ್ರು ನನ್ನ ಮರ್ಡರ್ ಮಾಡಿದ್ರು ಪರವಾಗಿಲ್ಲ, ನಾನು ನಮ್ಮವ್ರ ವಿಚಾರದಲ್ಲಿ ಮಾತಾಡಲ್ಲ. ಈಗ ಯಾಕೆ ಏನು ಅಂತ ಹೇಳ್ಬಿಟ್ಟು ಕೇಳಿದ್ರೆ, ಒಂದ್ ಕಡೆ ಷಡ್ಯಂತ್ರ ನಡೀತಾ ಇದೆ, ನಮ್ಮವ್ರನ್ನ ನಮ್ಮ ಮೇಲೆ ಎತ್ಕಟ್ಟೋ ಅಂತ ಷಡ್ಯಂತ್ರ ನಡೀತಾ ಇದೆ. ನಂದು ಕೊಲೆ ಆಗ್ಲಿ ಬಿಡಣ್ಣ, ನಂದು ಮರ್ಡರ್ ಆಗ್ಲಿ ಬಿಡು, ನಮ್ಮವರೇ ಮಾಡ್ಲಿ ಬಿಡು, ಏನ್ ತೊಂದ್ರೆ ಇಲ್ಲ. ಬಟ್ ನಾನು ಸತ್ಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಇಂಥ ಸುಬ್ಬಾರೆಡ್ಡಿ ಅವರು 1000 ಸುಬ್ಬಾರೆಡ್ಡಿಗಳು ಬಂದ್ರು ಹೋರಾಟ ನಿಲ್ಲಲ್ಲ, ಹಂತವಾಗಿ ನಡೀತಾ ಇರ್ತೈತೆ. ಆ ಹೋರಾಟ ನಿಲ್ಸಕ್ ಅಂತ ಹೇಳ್ಬಿಟ್ಟು ನಮ್ಮವ್ರ ಇದ್ ಮಾಡಿದಾರೆ, ಮಾಡ್ಕೊಳ್ಳಿ ಬಿಡಣ್ಣ, ಎಲ್ರಿಗೂ ಒಳ್ಳೇದಾಗ್ಲಿ. ನಾನು ಬಂದಿದ್ದು 33 ಗುಂಟೆ ವಿಚಾರದಲ್ಲಣ್ಣ. ಪಾಪ ಬಡವರು ವಿಚಾರ 33 ಗುಂಟೆ ಕೆಲಸ ಆಗಿದ್ದಿಲ್ಲ. ಆ ವಿಚಾರದಲ್ಲಿ ನಾನು ಬಂದೆ, ಅದ್ ಇಲ್ಲಿ ತನಕ ಆಗೈತೆ. ಇವರೆಲ್ಲ ಮಾತಾಡಿದ್ರೆ ಸಂದೇಶ ಸ್ಟಾಪ್ ಮಾಡ್ತಾನೆ ಅನ್ಕೊಂಡಿರೋದು. ಬಟ್ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆ ತನಕ ಬಂದವ್ರಿಗೆ ಯಾವ್ದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲಣ್ಣ. ಈ ಕಡೆ ನೊಂದಿರೋರು ಕೂಡ ನನ್ ಜನನೇ ಅಲ್ಲಣ್ಣ. GP ಅಗ್ರಿಮೆಂಟ್ ಎಷ್ಟೆತ್ಕೊಂಡ್ ಬಂದಿದ್ದಾರೆ ಗೊತ್ತಣ್ಣ? ಅವ್ರಿಗೆಲ್ಲ ಯಾರಣ್ಣ ನ್ಯಾಯ ಕೊಡ್ಸೋರು? GP ಅಗ್ರಿಮೆಂಟ್ಗಳು ತಂದು, GP ಅಗ್ರಿಮೆಂಟ್ಗಳ ಮೇಲೆ PTCL ಜಮೀನುಗಳು ರಿಜಿಸ್ಟರ್ ಮಾಡ್ತಾರಂದ್ರೆ, ಪಾಣಿ ಮಾಡ್ಕೊಂತಾರಂದ್ರೆ ಅರ್ಥ ಏನಣ್ಣ ಅದಕ್ಕೆ? ಅಲ್ವಾ? ಈಗ ಸಾಕಿರೋ ಅಂತ ಪಂಜರದಲ್ಲಿ ಇರೋ ಅಂತ ಗಿಳಿಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಕೊಟ್ಬಿಟ್ಟು ಬೇರೆ ಗಿಳಿಗಳನ್ನೆಲ್ಲ ಆ ಗಿಳಿ ಮುಂದೆನೆ ಸುಟ್ಕೊಂಡ್ ತಿಂದಾಕ್ತಾ ಇದ್ರೆ ಪಂಜರದಲ್ಲಿರೋ ಅಂತ ಗಿಳಿ ಮಾತಾಡಕ್ಕಾಗುತ್ತಾ? ಅದಕ್ಕೇನ್ ಬೇಕೆಲ್ಲ ಕೊಡ್ತಾ ಇರುತ್ತಲ್ಲ. ಆತರ ಇರ್ಲಿ ಬಾಬಯ್ಯ ಮಾತಾಡೋ ಅದೇ ನಾನು ಹೇಳ್ತಾ ಇದ್ದೀನಲ್ಲ. ದಾಖಲೆಗಳು ಏನಾದ್ರು ಇದಾವ ಸರ್ ಅವರ ನೀವು ಮಾಡಿರೋ ಆರೋಪ? ಎಲ್ಲ ಐತಿ. GPAಗಳು ಎಷ್ಟು ಓದ್ತಾ ಇರೋ GPAಗಳು ಆಯ್ತಪ್ಪ. ನೀವು ನ್ಯೂಸ್ ಮಾಡಿದಿರಲ್ಲಣ್ಣ ಇದ್ರದ್ದು, ನೀವು ನ್ಯೂಸ್ ಮಾಡಿದಿರಲ್ಲಣ್ಣ. ಎಷ್ಟು ಮೀಡಿಯಾಗಳಲ್ಲಿ 2-3 ಮೀಡಿಯಾದಲ್ಲಿ ನಾನೇ ನನ್ನ ಕಣ್ಣಲ್ಲಿ ನೋಡಿದ್ದೀನಲ್ಲಣ್ಣ. ಇವಾಗ ಅದು ಕಾಂಪೌಂಡ್ ಆಗ್ತಾ ಇದ್ದಾಗ ಇವ್ರು ಏನ್ ಮಾಡ್ತಾ ಇದ್ರು, ಸೋಮಲಾಪುರದ ಕಾಂಪೌಂಡ್ ಆಗ್ತಾ ಇದ್ದಾಗ ಗುಡಿಬಂಡೆ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರು ಅಲ್ವಾ? ಸೋಮಲಾಪುರ ಕಾಂಪೌಂಡ್ ಹೆಂಗಣ್ಣ ಹಾಕ್ಬಿಟ್ರು? ಅರಣ್ಯ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಅಷ್ಟು ದೊಡ್ಡ ಕಾಂಪೌಂಡ್ ಹಾಕೋರಲ್ಲ, ಹೆಂಗಣ್ಣ ಹಾಕ್ಬಿಟ್ರು? ನಾನ್ ಬಿಡಿಸ್ತೀನಣ್ಣ. ಈಗ 4ನೇ ತಾರೀಕು ಗುಡಿಬಂಡೆ ಬರ್ತಾ ಇದ್ದೀನಿ, ಹೋರಾಟ ಐತೆ ಗುಡಿಬಂಡೆ ತಾಲೂಕ್ ಆಫೀಸ್ ಮುಂದೆ. ಅವತ್ ನಾನು ಮರ್ಡರ್ ಮಾಡ್ಲಿ ಬಿಡಣ್ಣ, ನನ್ನ ಆರೋಪ ಮಾಡ್ಲಿ, ಮರ್ಡರ್ ಮಾಡ್ಲಿ, ಏನೇನ್ ಬರ್ತೈತೆ ಎಲ್ಲ ಮಾಡ್ಲಿ ಬಾ, ತಡೀಲಿ, ಏನೇನ್ ಮಾಡ್ತಾರೆ ಎಲ್ಲ ಮಾಡ್ಲಿ ಬಾ. ನಮ್ಮವ್ರಣ್ಣ, ಬೇರೆಯವ್ರು ಮಾಡಲ್ಲ. ಇರ್ಲಿ ಬಿಡು, ಒಳ್ಳೇದಾಗ್ಲಿ ಎಲ್ರಿಗೂ. ಅಂದ್ರೆ ಅವರು ದಲಿತರ ಮೇಲೆ ದಲಿತ ನಾಯಕರ ಮೇಲೆ ದಲಿತರನ್ನೇ ಎತ್ತು ಕಟ್ಟುವಂತ ಹುನ್ನಾರನ ಇದು? ದಲಿತ ನಾಯಕರ ಮೇಲೆ ದಲಿತರನ್ನ ಎತ್ತು ಕಟ್ತಾ ಇದಾರೆ. ನಾನೊಬ್ಬ ದಲಿತ ಸಮುದಾಯದವನಾಗಿದ್ದು ನನ್ನ ಸಮುದಾಯದ ಮುಖಂಡರ ವಿರುದ್ಧ ನಾನು ಮಾತಾಡಲ್ಲ. ಥ್ಯಾಂಕ್ ಯು.